ಮಾತ್ರ ಮಟನ್ ಮಾಡಿದ್ರಲ್ಲಿ ಮಾತ್ರ ಎಕ್ಸ್ಪರ್ಟು. ಅವ್ರನ್ನೇನಾರು ಅಡುಗೆ ಮಾಡಬೇಕು, ಅವ್ರ ಕೈಲಿ ಏನಾರು ಅಡುಗೆ ತಿನ್ನಬೇಕು ಅಂದರೆ ಈ ಮಧ್ಯಾಹ್ನ ತಿಂತೀನಿ ಅಂತ ಅಂದರೆ ಬೆಳಗ್ಗೆನೇ ಅವ್ರನ್ನ ಅಡುಗೆ ಮನೆಗೆ ಬಿಟ್ಟು, ಇಲ್ಲ ರಾತ್ರಿ ತಿಂತೀನಿ ಅಂದರೆ ಬೆಳಗ್ಗೆನೇ ಅಡುಗೆ ಮನೆಗೆ ಬಿಟ್ಟಿರ್ಬೇಕಾಗಿತ್ತು ನಮ್ಮ ಅಪ್ಪನ. ಹಂಗೆ ಏಣಿ ಹೊತ್ಕೊಂಡು ಕೇಬಲ್ ಕೆಲಸ ಮಾಡಿ ಸುಮಾರು ದಿನ ಆಗೋಗಿದೆ. ಬರೀ ಗಾಡಿಲೇ ಓಡಾಡ್ತಿದ್ದೆ. ನೋಡಿ ತತ್ತವನ ಅಣ್ಣ ಗಾಡಿಯ ಏನ ಎಲ್ಲಿ ಕಾವಲಿ ಒಳಗೆ ಭತ್ತ ಬೆಳೆದಿದ್ಯಾ? ಉಂಕಲ್ಲ ನಮ್ಮ ಅವಾಗಲೇ ದಸ ಹಿಂಗೆ ನೀರು ಕಲಿ ಅಂದರೆ ಬಂದು ನಲ್ಲಿ ಹಿಡ್ಕತ್ತಿದ್ಮೇಲೆ ಈಗ ಅದ್ರ ಇಂಟ್ರೆಸ್ಟ್ ಹೊಟ್ಟಾಗದಕ್ಕಲ್ಲ. ಮೀನು ಹಿಡಿದು ನಲ್ಲಿ ಹಿಡಿದು ಕೈಸಿ ನೀರು ಕಲಿ ಆದ್ರೆ ಸಾಕು, ನೀರು ಕಮ್ಮಿ ಆಗೋದನ್ನೇ ಕಾಯ್ತಿದ್ದ ನಾವು ಕಾವಲಿಗಳಲ್ಲಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗಳೊಂದು ಸಲಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗ ಕೀರ್ತಿ. ಗೈಸ್, ನಾನು ಮಾಡಿದ ಮಟನ್ ಸಾರಿಗೆ ನಮ್ಮ ಮಮ್ಮಿ ಇವತ್ತು ಚಪಾತಿ ಹಾಕ್ಕೊಡ್ತಾ ಇದ್ದಾರೆ. ಗೈಸ್, ನಾನು ಮಟನ್ ತಿನ್ನೋಕ್ಕೂ ಮೊದಲೇ ಮನೆ ದೇವ್ರಿಗೆಲ್ಲ ಪೂಜೆ ಮಾಡಿ ಇವತ್ತು ರೆಡಿ ಮಾಡಿದ್ದೀನಿ. ಇವತ್ತು ನಾನೇ ಪೂಜೆ ಮಾಡಿದ್ದೀನಿ. 6 ತಿಂಗಳಿಗೋ ವರ್ಷಕ್ಕೋ ಒಂದ್ಸಲ ಮಾತ್ರ ಅಲ್ಲ ಮಮ್ಮಿ, ಇದೆಲ್ಲ ನಮ್ಮ ಮಮ್ಮಿನೇ ಮಾಡೋದು. ಯಾಕೆ ನನ್ನ ಹೆಂಡ್ತಿ ಕಲ್ತ್ಕೊಳ್ತಾರೆ ಕಣ, ನಾನೇ ಕಮ್ಮ ಕಲ್ತ್ಕಣೆ. ಗಂಡನ ಮಾಡಬೇಕು, ಆದ್ರೂ ಹೆಣ್ಮಕ್ಳು ಜಾಸ್ತಿ ಅಲ್ವಾ ಪೂಜೆ ಪುನಸ್ಕಾರ. ಇಲ್ಲ ಚೋಟಿ ಮುಳ್ಳಂಗೆ ನೀರು ಮನೆ ಹೊಸ್ಲು ಬಾತ್ರೂಮ್ ಹೊಸ್ಲು ಎಲ್ಲ ತೊಗೊಂಡು ಅಷ್ಟನ್ನ ಉಚ್ಕೊಂಡು ಪೂಜೆ ಮಾಡ್ತೀನಿ ನಿಂತ್ಕೊಂಡು ನಾನು. ಬನ್ನಿಗೆ ತಿಂಡಿ ಮಾಡೋಣ. ಫಸ್ಟು ಮೀನು ತಿಂಡಿನೇ ಹಾಕೊಟ್ಟಿಲ್ಲ ನನಗೆ. ಸ್ನಾನ ಮಾಡ್ಕೊ ಬರೋದು ದೀಪಾಸು ಕಳ್ಳುಗಿಲ್ಲ ಹುರಿದು ಮಡಗಿದ್ರೆ ಇನ್ನು ಏನು ತಿಂದೆ ಇಲ್ಲ. ಈಗ ಬಿಸಿ ಮಾಡ್ತಾ ಇದ್ದಾರೆ. ಪ್ರೇಮೆ 2 ಪೀಸ್ ತಿಂದಿದ್ದು ರಾತ್ರಿ ಕಳ್ಳ, 2 ಪೀಸ್ ತಿಂದಿದ್ದು. ಮೆಣಸು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿರೋದು ಗೈಸ್ ಇದ್ದ. ಉಪ್ಪು ಮೆಣಸು ಬೆಳ್ಳುಳ್ಳಿ ಅಷ್ಟೇ, ಇನ್ನೇನು ಹಾಕಿಲ್ಲ. ಬೋಟಿ ಗೊಜ್ಜು ಮಾಡಲ್ಲ. ಯಾವಾಗಲೂ ಹಿಂಗೆ ಫ್ರೈ ಮಾಡ್ತೀವಿ ನಾವು. ಬೋಟಿ ಗೊಜ್ಜು ಮಾಡೋದು ನಾವು ಯಾವಾಗಾರ ಫಂಕ್ಷನ್ ಮಾಡಿದಾಗಲೇ ಬೋಟಿ ಗೊಜ್ಜು ಮಾಡೋದು. ಇಲ್ಲಾಂದ್ರೆ ಕಳ್ಳೆಲ್ಲ ಇದೇ ಥರ ಫ್ರೈ. ಏನು ಅಂದರೆ ನಮ್ಮಮ್ಮಿ ಹೊಸದಾಗಿ ಏನಾರ ಡಿಫ್ರೆಂಟಾಗಿ ಮಾಡಿರುತ್ತೆ. ಈ ಸ್ವಲ್ಪ ಮಾಡಿರುತ್ತೆ, ನೆಕ್ಸ್ಟ್ ಸತಿಗೆ ಅದೇ ಮಾಡ್ಕೊಡೋ ಅಂದ್ರೆ ನಮ್ಮ ಮಮ್ಮಿ ಗ್ಯಾಪ್ನೇ ಇರೋದಿಲ್ಲ. ಆದರೆ ನಮ್ಮ ಅಪ್ಪ ಮಾತ್ರ ಮಟನ್ ಮಾಡಿದ್ರಲ್ಲಿ ಮಾತ್ರ ಎಕ್ಸ್ಪರ್ಟು. ಅವ್ರನ್ನೇನಾರು ಅಡುಗೆ ಮಾಡಬೇಕು, ಅವ್ರ ಕೈಲಿ ಏನಾರು ಅಡುಗೆ ತಿನ್ನಬೇಕು ಅಂದರೆ ಈ ಮಧ್ಯಾಹ್ನ ತಿಂತೀನಿ ಅಂತ ಅಂದರೆ ಬೆಳಗ್ಗೆನೇ ಅವ್ರನ್ನ ಅಡುಗೆ ಮನೆಗೆ ಬಿಟ್ಟು, ಇಲ್ಲ ರಾತ್ರಿ ತಿಂತೀನಿ ಅಂದರೆ ಬೆಳಗ್ಗೆನೇ ಅಡುಗೆ ಮನೆಗೆ ಬಿಟ್ಟಿರ್ಬೇಕಾಗಿತ್ತು ನಮ್ಮ ಅಪ್ಪನ. ಹಂಗೆ ನಿಧಾನ ನಮ್ಮಪ್ಪ ಅಡುಗೆ ಮಾಡೋದಲ್ವ ಮಮ್ಮಿ. ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹಾಕೋರು. ಅಂತಿಸ್ಬಿಡ್ತೀನಿ ಹಿಂಗೆ ಸುಮ್ಮನಿರೋ. ಓ ಬರೀ ಕರಪ್ಷನ್ ಏನು ಸರಿ ಮಾಡೋದೇ ಆಗೋಯ್ತು. ತಕಬ ಕಳ್ಳ ಬೇಕು. ಎತ್ಕಬ ಗಾಯ್ಸ್, ಏಣಿ ಹೊತ್ಕೊಂಡು ಕೇಬಲ್ ಕೆಲಸ ಮಾಡಿ ಸುಮಾರು ದಿನ ಆಗೋಗಿದೆ. ಬರೀ ಗಾಡಿಲೇ ಓಡಾಡ್ತಿದ್ದೆ. ನೋಡಿ ತತ್ತವನ ಅಣ್ಣ ಗಾಡಿಯ ಅರ್ಧ ದಾರಿಗೆ ಬಂದ್ಬಿಟ್ಟು ನಾನು ಸಾರಿ ಗಾಡಿ ತಗೊಂಡು ಅರ್ಧ ದಾರಿಗೆ ಮುಂದೆ ನಿಮಿಷ ಮುಂದೆ ನಡಿ. ಏನೋ ಹೇಳ್ತಾರೆ ಕೇಳಿ ಗೈಸ್. ಏನಂತ ಚಿಕ್ಕವನಾದಾಗ್ಲೂ ಏಣಿ ಎತ್ಕೊ ಓಡಾಡ್ತಿದ್ದಾಗ ದೊಡ್ಡವನಾದ್ರೂ ಏಣಿ ಎತ್ಕೊ ಓಡಾಡ್ತಾನೆ. ಗಡ್ಡೆ ಓಡಿಸ್ಕೊಂಡ್ಬಿಟ್ಟು ಕರ್ಕ ಹೋಗ್ಬಿಟ್ಟು ಸೇತುವೆ ಮೇಲೆ ಅವ್ನು ಕೂತವನೆ, ಕಾವಲಿ ಒಳಗೆ ನಾನು ಕೂರ್ಸೋನೆ. ನೋಡಿ ಅಲ್ಲಿ ಟ್ರಾಕ್ಟ್ರು ಅಲ್ಲಿ ಹೊಡಿತಾ ಇದೆ, ಇನ್ನೂ ಕಾಣಿಸ್ತಾ ಇಲ್ಲ. ಆ ಕಡೆ ಹೊಡಿತೈತೆ ಗೈಸ್, ಕಾವಲಿಯಿಂದ ಆ ಕಡೆ ಅಲ್ಲೊಂದು ಪಾತಿ ಹೊಡಿತಾ ಇದೆ. ಆ ಊರ್ ಮುಂದೆ ಕರ್ಕೊಂಬಂದಿವಿ ಕಾವಲಿ ಒಳಗೆ ಕೂರ್ಸೋ. ನಮ್ಮ ಒಂದು ತಿಂಗಳಾಗದೆ ಲೂದ್ ನನ್ನ ಮಗನಿಗೆ ಹೇಳಿ ಅವನೇ ಈಗ ಬರ್ತೀನಿ, ಸಂದಕ್ಕೆ ಬರ್ತೀನಿ, ನಾಳೆಗೆ ಬರ್ತೀನಿ ಅಂದ್ಬಿಟ್ಟು ಈಗ ಬರ್ತಾವನೆ ಗೈಸ್. ಏನ ಎಲ್ಲಿ ಕಾವಲಿ ಒಳಗೆ ಭತ್ತ ಬೆಳೆದಿದ್ಯಾ? ಉಂಕಲ್ಲ ನಮ್ಮ ಅವಾಗಲೇ ದಸ ಹಿಂಗೆ ನೀರು ಕಲಿ ಅಂದರೆ ಬಂದು ನಲ್ಲಿ ಹಿಡ್ಕತ್ತಿದ್ಮೇಲೆ ಈಗ ಅದ್ರ ಇಂಟ್ರೆಸ್ಟ್ ಹೊಟ್ಟಾಗದಕ್ಕಲ್ಲ. ಮೀನು ಹಿಡಿದು ನಲ್ಲಿ ಹಿಡಿದು ಕೈಸಿ ನೀರು ಕಲಿ ಆದ್ರೆ ಸಾಕು, ನೀರು ಕಮ್ಮಿ ಆಗೋದನ್ನೇ ಕಾಯ್ತಿದ್ದ ನಾವು ಕಾವಲಿಗಳಲ್ಲಿ.
ಬಂದು ಸಣ್ಣ ಸಣ್ಣ ಮೀನುಗಳನ್ನ ಕವರ್ ತುಂಬ್ಕೊ ಹೋಗುವ ನಾವು ಹಿಡ್ಕೊಂಡೆಲ್ಲ ಸಣ್ಣ ಸಣ್ಣ ನಳ್ಳಿಗಳು ಮತ್ತು ಈಗ ಸಣ್ಣ ಸಣ್ಣ ನಳ್ಳಿಗಳು ಸಣ್ಣ ಮೀನುಗಳೆಲ್ಲ ಕಮ್ಮಿ ಆಗ್ಬಿಟ್ಟೆ ಗೈಸ್. ಎಲ್ಲ ಏನೇನೋ ಮೊದಲು ಗೊಬ್ಬರ ಹಾಕಿ ಬೆಳಿತಿದೆ, ಈಗ ಇಂಗ್ಲೀಷ್ ಮೆಡಿಸನ್ಗಳ ತಂದು ಸುರಿದು ಎಲ್ಲನೂ ಭೂಮಿ ಎಲ್ಲ ಹಾಳು ಮಾಡಿ ಕೂತವ್ರೆ ಜನಗಳು. ಟ್ಯಾಕ್ಟ್ರು ಬಂತು, ಅವನ ಕೈಲೇ ಉಳ್ಳಿ ಚಂಪೆ ಎಲ್ಲ ಕಿತ್ಕೊತವನ ಗೈಸ್. ಅಲ್ಲಿ ಗದ್ದೆ ಒಳಗೆ ಇವು ಹೊಡಿತಾ ಐತೆ. ನಾನು ಮಣ್ಣಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಕಾವಲಿ ಸೇತುವೆ ಮೇಲೆ ಕೂತಿದ್ದೆ, ಹೋಗೋಕ್ಕೆಲ್ಲ ಮುಂದೆ ಬರ್ತೈತೆ ಅಂತ. ಇವನು ಅಣ್ಣ ಅಷ್ಟರಲ್ಲೇ ಹೋಗಿ ಏನೇನೋ ಮಾಡ್ತಾವನೆ ಗೈಸ್. ಒಳಗಡೆ ಇರೋ ಬರೋನ ಮಧ್ಯದಲ್ಲಿ ಎಲ್ಲೆಲ್ಲಿ ಉಳ್ಳಿ ಗಿಡಗಳು ನಂಗೆ ಕಿತ್ಕೊ ಬರ್ತಾವನೆ. ಅವ್ರದ್ದೊಂದು ದ್ರಾಕ್ಷಿ ಗೊಂಡಂಬಿ ತಿನ್ನೋದು ಮರಿ ಅದಲ್ಲ ಗೈಸ್, ದ್ರಾಕ್ಷಿ ಗೊಂಡಂಬಿ ತಿನ್ನೋ ಮರಿ ಮಡಿಕೆ ಒಂದು ಅದಕ್ಕೆ ಉಳ್ಳಿ ತಗೊಬರ್ಬೇಕು ಅವನಿಗೆ. ಅದೊಂಥರ ಇಂಗ್ಲೀಷ್ ಪರವಾಗಿ ಗೈಸ್. ಅದು ಸೆಲೆಕ್ಟೆಡ್ ಮಾಡೋರು ಅಂತ ಐಟಮ್ಗಳನ್ನೇ ತಿನ್ನೋದು ಅದು. ಇಲ್ಲಿ ಅಡುಗೆ ಮನೆಗೆ ನೀರು ಕುಡಿಯೋಣ ಅಂತ ಬಂದೆ. ನಮ್ಮ ಮಮ್ಮಿ ಕನ್ನಡದಲ್ಲಿರೋ ಧಾರಾವಾಹಿಗಳನ್ನ ನೋಡಿ ಸಾಕಾಯ್ತಾ ಇಲ್ಲ ಅಂದ್ಬಿಟ್ಟು ಹಿಂದಿಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ ಬನ್ನಿ ಗೈಸ್. ಅವ್ರಿಗೆ ಗೊತ್ತಿಲ್ಲ. ಮಮ್ಮಿ ಏನು ಮಾಡ್ತಿದ್ದೆ ಮಮ್ಮಿ? ಅಲ್ಲ ಮಮ್ಮಿ, ಕನ್ನಡದಲ್ಲಿರೋ ಸೀರಿಯಲ್ಗಳು ಸಾಕಾಯ್ತಿಲ್ಲ ಅಂದ್ಬಿಟ್ಟು ಹಿಂದಿಲಿ ನೋಡ್ತಾ ಇದೆಯಲ್ಲ, ನಿನ್ಗೆ ಹಿಂದಿ ಅರ್ಥ ಆದದ? ತಪ್ಪು. ನಾವ್ ಹಿಂದಿ ಧಾರಾವಾಹಿ ಅಲ್ಲ, ಹಿಂದಿ ಇದು ಫಿಲಮ್ನೇ ನೋಡ್ತಿದ್ದ. ಸಣ್ಣವ್ರು ಆಗ್ತಿದ್ರು ಗೊತ್ತಾ? ಋಷಿ ಕಪೂರ್ ಅಂದ್ರೆ ಚೆನ್ನಾಗಿ ಮಾಡೋಣ. ಋಷಿ ಕಪೂರ್ ಫಿಲಮ್ ಅಂದ್ರೆ ಅರ್ಥ ಆದ ನಿಂಗೆ ಹಿಂದಿ? ಮಂಜು ನನ್ನ ಫ್ರೆಂಡ್ ಹಿಂದಿ ಅರ್ಥ ಆದ? ನಿಜ? ಒಂದ್ 4 ಪದ ಹೇಳು ಮತ್ತೆ ಹಿಂದಿಲಿ. ಆಡೋ ಅಲ್ಲ, ಕನ್ನಡದಲ್ಲಿರೋ ಧಾರಾವಾಹಿಗಳು ಸಾಕಾಯ್ತಲ್ಲ ಅಂದ್ಬಿಟ್ಟು ಹಿಂದಿ ಧಾರಾವಾಹಿನೂ ನೋಡ್ತಾ ಇದೆಯಲ್ಲ. ಫಿಲಮ್ ನೋಡ್ತಿದ್ದೆ ಸರಿ ಗೈಸ್. ಹೆಂಗೆ ಅಂದ್ರೆ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಜಿ ಕನ್ನಡದ್ದು, ಕಲರ್ಸ್ ಕನ್ನಡದ್ದು ಇದು ಎಲ್ಲ ಅದ್ರದ್ದು ಮೆಂಬರು ಫಾಲೋ ಮಾಡ್ಕೊಂಡಿರ್ತಾರಲ್ಲ. ನಮ್ಮ ಮಮ್ಮಿ ಕನ್ನಡದಲ್ದೇ ಬೇರೆದೆಲ್ಲನೂ ನೋಡಿ ಈಗ ನೋಡಿದ್ರೆ ನಾವು ನೋಡಿದಂಥ ವಿಡಿಯೋಗಳು ಯಾವ್ಯಾವ ನೋಡ್ತೀವಿ ಅವಾಗೇ ಬರ್ತಿರ್ತೀವಲ್ಲ, ಹಂಗೆ ಒಂದು ಹಿಂದಿದ್ದು ಯಾವುದೋ ಧಾರಾವಾಹಿ ನೋಡ್ಬಿಟ್ಟದೆ ಹೇಳ್ತಾ ಇದ್ರೆ ಬರೀ ಧಾರಾವಾಹಿಗಳೇ ಬರ್ತಿರ್ತವೆ ಗೈಸ್ ನಮ್ಮ ಮಮ್ಮಿ ಇದ್ರಲ್ಲಿ. ಕನ್ನಡ ಧಾರಾವಾಹಿ ಐತಿ ಅಂದ್ಬಿಟ್ಟು ತೆಲುಗು ಆದ್ಮೇಲೆ ತಮಿಳು ಆದ್ಮೇಲೆ ಹಿಂದಿ ಆದ್ಮೇಲೆ ಪುನಃ ಕನ್ನಡ. ಕನ್ನಡ ನೋಡ್ತೀಯ? ನಾನು ಹೇಳ್ತಿರೋದು ಏನೋ ಗೊತ್ತಮ್ಮ, ಹಿಂದಿ ಧಾರಾವಾಹಿಗಳೆಲ್ಲ ಮುಗಿಸಿ ಟೈಮ್ ಎಷ್ಟು ನೋಡು? 10:15. ಈ ಕನ್ನಡ ಧಾರಾವಾಹಿಗಳೆಲ್ಲ ಮುಗಿಸಿ ಗೈಸ್ ಹಿಂದಿ ಧಾರಾವಾಹಿ ನೋಡ್ತಾರೆ. ಈ ಹೆಂಗಸ್ರುಗಳಿಗೆ ಧಾರಾವಾಹಿದು ಎಷ್ಟು ಹುಚ್ಚಿಡ್ತದೆ ನೋಡಿ. ಅವರಿಂದನೂ ಮೊಟ್ಟೆ ತುಂಬ್ತಿರೋದು ಕೇಬಲ್ ನೋಡ್ದು. ಹೆಂಗಸ್ರುಗಳಿಂದಾನೆ ಇಂಥ ಧಾರಾವಾಹಿ ನೋಡುವಂತ ಹೆಂಗಸ್ರುಗಳಿಲ್ದೇನೆ ನಮ್ಮಂತವ್ರು ಹೊಟ್ಟೆ ತುಂಬ್ತಿರೋದು ಕೇಬಲ್ ಆಪರೇಟರ್ಗಳು. ನಾನು ಮಂಜು ಇಬ್ರು, ನನ್ನ ಫ್ರೆಂಡ್ ಮಂಜು ನಾನು ಹಾಸ್ಕತಿದ್ದ ಫಿಲಮ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ. ಅವರು ಅದಕ್ಕೆ ಅಂತ ನಾವು ಕರೀತಿದ್ರು. ಅದಕ್ಕೆ ನೀವು ಫಿಲಮ್ ಹಾಕೊಟ್ಬಿಡಿ ನಾವು ನೋಡ್ತೀವಿ ಅಂದ್ರೆ ಪಾಪ ಅವ್ರು ಹಾಕೊಡೋರು. ಅವಾಗ ಕೆಲವು ಅಷ್ಟೇ ಜನದ ಮನೇಲಿ ಟಿವಿ ಇರ್ತಿದ್ದು ಎಲ್ಲ. ಈಗ ಫಸ್ಟ್ ಟಿವಿ ಕೇಬಲ್ ಅಂತ ಬಂದಾಗ ನಮ್ಮೂರಲ್ಲಿ ಒಂದು 4-5 ಮನೇಲಿ ಕೇಬಲ್ ಟಿವಿ ಇದ್ದದಲ್ವ ಮಮ್ಮಿ? ಅವ್ರ ಪಾಪ ಹಾಕೊಟ್ಬಿಡೋರು ನಮಗೆ. ನಾನು ಮಂಜು ಇಬ್ರು ಹಿಂದಿ ಧಾರಾವಾಹಿ ಅಂತೀನಿ. ಹಿಂದಿ ಇದು ಫಿಲಮ್ ಚೆನ್ನಾಗಿ ನೋಡ್ತಿದ್ದೋ. ಯಾರು ಫಿಲಮ್ ಆದ್ರೂ ಫಸ್ಟಿಂದ ನೋಡಿದ್ರೆ ಲಾಸ್ಟ್ಗಂತ ಅರ್ಥ ಆಗೋದಿಲ್ಲ. ಅದಕ್ಕೆ ಸ್ಟಾರ್ಟಿಂಗಿಂದನೇ ಕೂತ್ಕೊಂಡು ನೋಡುವ. ಮೊದಲು ಗೈಸ್ ಆಂಟಿನಾ ಇತ್ತು, ಮನೆ ಮೇಲೆ ಆಂಟಿನಾ ಹಾಕ ನೋಡ್ತಿದ್ರು. ಜನಗಳಿಗೂ ಗೊತ್ತು. ನೀನು ಮಮ್ಮಿ, ನಾವು 19 ಕಿಡ್ಸ್ ಮೇಲ್ಗಡೆ ಇರೋರು ಗೊತ್ತು, 19 ಕಿಡ್ಸ್ ಇಂದ ಈ ಕಡೆ ಇರೋರಿಗೆ ಆಂಟಿನಾ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಹಳೆ ಮನೆಗಳದ ಅವೇ ಅವೇ ಅದ್ ಹೆಂಗ್ ಬತ್ತಿತ್ತು ಏನೋ ಅಂತ ಗೈಸ್. ಅವೆಲ್ಲ ನತ್ತಿ ಮೇಲ್ಗಡೆ ಹಿಂಗ್ ತಿರ್ಗ್ಸೂರು ಅವಾಗ. ನಮ್ಮ ಮಮ್ಮಿ ನೋಡಿ ಗೈಸ್ ಬೈಕತ್ತಾರೆ.